ಜಮಖಂಡಿ ವಕೀಲರ ಸಂಘದ 2026-28ನೇ ಸಾಲಿನ ನೂತನ ಆಡಳಿತ ಮಂಡಳಿಯ ಅಧಿಕೃತ ಘೋಷಣೆಯಾಗಿದೆ. ಸಂಧಾನದ ಪ್ರಯತ್ನಗಳು ವಿಫಲವಾದ ಹಿನ್ನೆಲೆಯಲ್ಲಿ ಈ ಬಾರಿ ನಡೆದ ಚುನಾವಣೆ ಜಿಲ್ಲೆಯಾದ್ಯಂತ ಭಾರೀ ಕುತೂಹಲ ಮೂಡಿಸಿತ್ತು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಎಪಿ ಕುಲಕರ್ಣಿ ಅವರು ಸಂಘದ ಅಭಿವೃದ್ಧಿಗೆ ಹಲವು ಕ್ರಾಂತಿಕಾರಿ ಯೋಜನೆಗಳನ್ನು ಪ್ರಕಟಿಸಿದ್ದಾರೆ. ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಎಪಿ ಕುಲಕರ್ಣಿ ಅವರು ಮಾತನಾಡಿ, ಸಂಘದ ಹಳೆಯ ಕಟ್ಟಡವು ಅನ್ಫಿಟ್ ಆಗಿರುವುದರಿಂದ ಅದನ್ನು ಸ್ಥಳಾಂತರಿಸಿ ಸುಸಜ್ಜಿತವಾದ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮೊದಲ ಆದ್ಯತೆ ನೀಡಲಾಗುವುದು. ಜೊತೆಗೆ ಉತ್ತರ ಕರ್ನಾಟಕದ ಯುವ ವಕೀಲರಿಗೆ ಸಿವಿಲ್ ಜಡ್ಜ್ ಪರೀಕ್ಷೆಗಳಲ್ಲಿ ಹೆಚ್ಚಿನ ಯಶಸ್ಸು ಸಿಗುವಂತೆ ವಿಶೇಷ ತರಬೇತಿ ಶಿಬಿರಗಳನ್ನು ಆಯೋಜಿಸುತ್ತೇವೆ. ಗ್ರಂಥಾಲಯವನ್ನು ಕೂಡ ಆಧುನೀಕರಣಗೊಳಿಸುತ್ತೇವೆ ಎಂದರು. ಇದೇ ವೇಳೆ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ವೈ.ಕೆ. ಕಡಪಟ್ಟಿ, ಈ ಬಾರಿ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯಂತೆ ಮಹಿಳಾ ಮೀಸಲಾತಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯ ಆರ್. ಕರೋಶಿ ಸ್ವಾಗತಿಸಿದರು. ವಿ.ಜಿ. ಅಳ್ಳಿಕಟ್ಟಿ ವಂದಿಸಿದರು. ನೂತನ ಪದಾಧಿಕಾರಿಗಳು: ಉಪಾಧ್ಯಕ್ಷೆ ವಿ.ಎ. ಭಟ್, ಜಂಟಿ ಕಾರ್ಯದರ್ಶಿ ಹಾಗೂ ಗ್ರಂಥಾಲಯ ಕಾರ್ಯದರ್ಶಿ ಎಸ್.ಎ. ಅಂಬಿ. ಕಾರ್ಯಕಾರಿ ಸಮಿತಿ ಸದಸ್ಯರು ಆರ್.ಎಂ. ಜಂಡೆ, ಎಸ್.ಕೆ. ದಳವಾಯಿ, ಎಸ್.ಕೆ. ಗೌಡಪ್ಪನವರ್, ಯು.ಎಸ್. ಚರಕಿ, ಜೆ.ಆರ್. ಮಾಳಿ. ಮಹಿಳಾ ಪ್ರತಿನಿಧಿಗಳು 2 ಸದಸ್ಯರು ಆಯ್ಕೆಯಾಗಿದ್ದಾರೆ. ಈ ಸಲ ಚುನಾವಣೆ ನಿಮ್ಗೆಲ್ಲರಿಗೂ ತಿಳಿದ ಹಾಗೆ ನಾವು ಚುನಾವಣೆ ಪ್ರಕ್ರಿಯೆ ಮಾಡುವುದಕ್ಕಿಂತ ಮೊದಲು ನಮ್ಮ ಸಂಘದ ಹಿರಿಯ ಸದಸ್ಯರಾದಂಥ ಶ್ರೀಯುತ್ ಎನ್.ಎಸ್. ದೇವರ ವಕೀಲರು ಮತ್ತು ಜಿ.ಕೆ. ಮಠದ ವಕೀಲರು ಹಾಗೂ ಆರ್.ಡಿ. ಹಳಿಂಗಳ ವಕೀಲರು ಚುನಾವಣೆ ಬೇಡ, ಸಂಘಕ್ಕೆ ಒಂದು ಸಂಧಾನ ಮಾಡುವ ಸಲುವಾಗಿ ಪ್ರಯತ್ನ ಮಾಡಿದರು. ಆದರೆ ಸರಿಯಾಗಿ ಸ್ಪಂದನೆ ಸಿಗದ ಕಾರಣ ನಾವು ಅನಿವಾರ್ಯವಾಗಿ 2026-28ನೇ ಸಾಲಿನ ಈ ಚುನಾವಣೆ ಮಾಡುವ ಪ್ರಸಂಗ ಬಂತು. ಹೋದ ಬಾರಿ ಅಧ್ಯಕ್ಷರನ್ನು ಹೊರತುಪಡಿಸಿ ಎಲ್ಲರಿಗೂ ಸಂಧಾನ ಪ್ರಕ್ರಿಯೆಯಿಂದ ಆಯ್ಕೆ ಮಾಡಲಾಗಿತ್ತು. ಕೇವಲ ಅಧ್ಯಕ್ಷರು ಮಾತ್ರ ಚುನಾವಣೆ ನಡೆದಿತ್ತು. ಈ ಕಾರಣ ಈ ಸಲದ ಚುನಾವಣೆ ಒಂದು ಸ್ವಲ್ಪ ತುರುಸಿನ ಚುನಾವಣೆಯಾಗಿದೆ. ಇಡೀ ಜಿಲ್ಲೆಯಲ್ಲಿ ಮತ್ತು ಹೊರಗಿನ ಜಿಲ್ಲೆಯಲ್ಲಿ ಕೂಡ ನಮ್ಮ ಸಂಘದ ಚುನಾವಣೆ ಸುದ್ದಿ ಮಾಡಿದೆ. ಆದರೆ ಈ ನಮ್ಮ ವಕೀಲರ ಸಂಘದ ಚುನಾವಣೆ ಕೇವಲ ನಮ್ಮ ಸಂಘಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಚುನಾವಣೆ ಇದು. ಆದರೆ ಈ ಬಾರಿ ಇದು ಎಲ್ಲಾ ಕಡೆ ಮತ್ತೆ ಎಲ್ಲಾ ಜನರ ಕುತೂಹಲಕ್ಕೆ ಯಾಕೆ ಕಾರಣ ಆಯಿತು ಎಂಬುದು ಇನ್ನೂ ನಮಗೆ ತಿಳಿದಾಗಿದೆ. ಚುನಾವಣೆಯ ನಂತರನೂ ಮತ್ತು ಚುನಾವಣೆ ನಡೆದ ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ಕೂಡ ಇದು ಕುತೂಹಲಕರಾಗಿ ಯಾವ ರೀತಿ ಪರಿಣಾಮ ಬರುತ್ತೆ ಎಲ್ಲರೂ ಕಾಯ್ದು ನೋಡಿದ್ರು. ಈಗ ಈ ಗೋಷ್ಠಿ ಮುಖಾಂತರ ತಮ್ಮ ಎಲ್ಲಾ ಪತ್ರಿಕಾ ಮಿತ್ರರಿಗೆ ಮತ್ತು ಮಾಧ್ಯಮದವರಿಗೆ ನಮ್ಮ ಹೊಸ ಆಡಳಿತ ಮಂಡಳಿ ಕೆಲವು ಉದ್ದೇಶಗಳು, ನಾವು ಮಾಡುವ ಕೆಲಸಗಳ ಬಗ್ಗೆ ಹೇಳ್ತೀವಿ. ಮೊದಲನೇದಾಗಿ ನಾವು ಈಗ ಈ ಕಟ್ಟಡ ಏನಿದೆ, ಈಗಿದ್ದ ಪರಿಸ್ಥಿತಿ ಕಟ್ಟಡ ಇದು ಅನ್ಫಿಟ್ ಅಂತ ಹೇಳಿ ಆಗಿದೆ. ಇದರದ್ದು ನಾವು ಸ್ಥಳಾಂತರ ಮಾಡಿ ಬೇರೆ ಕಡೆ ಕೋರ್ಟ್ ನಡೆಸಿ ಇದೇ ಜಾಗದಲ್ಲಿ ಹೊಸ ಕಟ್ಟಡ ಮಂಜೂರಾಗಿದೆ. ಹೋದ ವರ್ಷನೇ ಮಂಜೂರಾಗಿದೆ. ಕೆಲವು ಕಾರಣಗಳ ಮುಖಾಂತರ ಅದು ಪ್ರಾರಂಭ ಆಗಿಲ್ಲ. ಆದ್ರೆ ಅದರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಕಟ್ಟಡವನ್ನ ಸ್ಥಳಾಂತರ, ಕೋರ್ಟ್ ಸ್ಥಳಾಂತರ ಎಲ್ಲಿ ಮಾಡಬೇಕು, ಏನ್ ಮಾಡಬೇಕು ಮತ್ತು ಹೊಸ ಕಟ್ಟಡ ಬಗ್ಗೆ ನಿರ್ಮಾಣ ಮಾಡಬೇಕು, ಯಾವಾಗ ಏನು ಅದ್ರ ಬಗ್ಗೆ ನಮ್ಮ ಮತ್ತೊಮ್ಮೆ ಪತ್ರಿಕಾಗೋಷ್ಠಿ ಕರೆದ ಬಗ್ಗೆ ಮಾತಾಡ್ತೀವಿ. ಅಲ್ಲಿ ಟೋಟಲ್ 11 ಮಂದಿಗೆ ಇಲೆಕ್ಷನ್ ಆಯ್ತು. ಅದರಲ್ಲಿ ಒಬ್ರು ಅಧ್ಯಕ್ಷರು, ಒಬ್ರು ಉಪಾಧ್ಯಕ್ಷರು, ಒಬ್ರು ಜನರಲ್ ಸೆಕ್ರೆಟರಿ, ಇನ್ನೊಬ್ರು ಜಂಟಿ ಸೆಕ್ರೆಟರಿ ಅಂತ ಆಯ್ಕೆ ಆದ್ರು. ಅದ್ರೊಳಗ ಎಕ್ಸಿಕ್ಯೂಟಿವ್ ಕಮಿಟಿ ಅಂತಂದ 5 ಮಂದಿ ಪುರುಷರು, ಮಹಿಳಾ 2. ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಒಟ್ಟು ಟೋಟಲ್ ನಮ್ಮಲ್ಲಿ 11 ಮಂದಿ ಒಳಗ 30% ಮಹಿಳಾ ಮೀಸಲಾತಿ ಕೊಡ್ಬೇಕಂತಿತ್ತು. ಆ ಕಾರಣಕ್ಕಾಗಿ ನಮ್ಮಲ್ಲಿ ಮಹಿಳಾ ಪ್ರತಿನಿಧಿ ಅಂತಂದು 2 ಆಗ್ಯಾರು. ಆಮೇಲೆ ನಮ್ಮಲ್ಲಿ ಉಪಾಧ್ಯಕ್ಷರನ್ನ ಮಹಿಳೆಯರಿಗೆ ಬಿಟ್ಟು ಕೊಟ್ಟಿದ್ದೀವಿ ನಾವು ನಮ್ಮ ಸಂಘ ಇದರಿಂದ. ಆ ಕಾರಣಕ್ಕಾಗಿ ನಮ್ಮಲ್ಲಿ 3 ಜನ ಆಯ್ಕೆಯಾಗಿದ್ದಾರೆ. ಅನಂತರ ಇನ್ನೊಂದು ಇಲ್ಲಿ ನಮ್ಮಲ್ಲಿ ಇನ್ನೊಂದು ಏನೈತಿ, ನಮ್ಮ ಆಡಳಿತದೊಳಗ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಐತಿ. ಅದನ್ನು ನಾವು ಒಟ್ಟರು ಕೂಡಿ ಬಗೆಹರಿಸ್ತೀವಿ. ಆಮೇಲೆ
ವಿದ್ಯುತ್ ಸಮಸ್ಯೆ ಐತಿ. ನಮ್ಮ ಅಧ್ಯಕ್ಷರು ಅವ್ರ ಸ್ವಂತ ಇದರು ಕೊಡುಗೆ ಮಾಡಿ ಸೋಲಾರ್ ವ್ಯವಸ್ಥೆ ಮಾಡೋರ್ದಾರ. ಹೀಗಾಗಿ ಇಷ್ಟು ಇನ್ನೂ ಜೂನಿಯರ್ಸ್ಗೆ ಕೆಲವೊಂದು ಸಮಸ್ಯೆಗಳಿದಾವು, ಅವನು ಬಗೆಹರಿಸ್ತೀವಿ. ಆಮೇಲತ್ತ ಸಂಘ ಆಮೇಲತ್ತ ನ್ಯಾಯಾಲಯದ ಕೊಂಡಿಯಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ನನ್ನ